ಪೆನ್ ಡ್ರೈವ್ ಪ್ರಕರಣ ಬಳಿಕ ವಿದೇಶಕ್ಕೆ ಪ್ರಜ್ವಲ್ ತೆರಳಿದ್ದಾರೆ. ವಿಜಯ್ ಮಲ್ಯ 19,000 ಕೋಟಿ ಸಾಲ ಮಾಡಿ ಲಂಡನ್ ನಲ್ಲಿ ಇವಾಗ ಆರಾಮಾಗಿ ಸೆಟ್ಲ್ ಆಗಿದ್ದಾನೆ. ಅದು 30 ಎಕರೆ ತನ್ನ ಸ್ವಂತ ಬಂಗಲೆಯಲ್ಲಿ. ನೀರವ್ ಮೋದಿ 14,000 ಕೋಟಿ ಸಾಲ ಮಾಡಿ ಇವತ್ತು ಲಂಡನ್ ನಲ್ಲಿ ಸೆಟ್ಲ್ ಆಗಿದ್ದಾನೆ. ಪ್ರಜ್ವಲ್ ರೇವಣ್ಣ 2,000ಕ್ಕಿಂತ ಹೆಚ್ಚು ವಿಡಿಯೋಸ್ ಗಳನ್ನ ಮಾಡಿ ಇವತ್ತು ಹೊರದೇಶದಲ್ಲಿದ್ದಾರೆ. ಇವರೆಲ್ಲ ಇಷ್ಟೊಂದು ತಪ್ಪು ಮಾಡಿದ್ರೂ ಕೂಡ ನಮ್ಮ ದೇಶದ ಪೊಲೀಸರು ಯಾಕೆ ಇವರನ್ನ ಅರೆಸ್ಟ್ ಮಾಡದೆ ಹಾಗೆ ಬಿಟ್ಟಿದ್ದಾರೆ? ಆ ದೇಶದಲ್ಲಿ ಇಂಥ ಕ್ರಿಮಿನಲ್ಸ್ ಗಳನ್ನ ಏಕೆ ಪ್ರೊಟೆಕ್ಟ್ ಮಾಡುತ್ತಿದ್ದಾರೆ? ಇವರು ಮಾಡಿದಂತಹ ಲೋನ್ಗಳ ಸ್ಕ್ಯಾಮ್ಗಳಿಂದ ಬ್ಯಾಂಕ್ಗಳು ಮಿಡಲ್ ಕ್ಲಾಸ್ ಜನರ ಮೇಲೆ ಪ್ರೆಷರ್ ಅನ್ನ ಹಾಕ್ತಿದ್ದಾರೆ. ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಣ. ಹಾಗೂ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ರಿಯಲ್ ಲೈಫ್ ನಲ್ಲಿ ನಡೆಯುತ್ತಿರುವಂತಹ ಒಂದು ಸ್ಕ್ಯಾಮ್ ಅನ್ನ ಹೇಳ್ತೇನೆ. ವಿಜಯ್ ಮಲ್ಯ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಗೊತ್ತು. 2008ರಲ್ಲಿ ನಮ್ಮ IPL ಟೀಮ್ ಅನ್ನ ಇವರೇ ಪರ್ಚೇಸ್ ಮಾಡಿದ್ರು. ಅದು $111 ಮಿಲಿಯನ್ ಬಿಡ್ ಮಾಡಿ ಸಾವಿರಾರು ಕೋಟಿ ಒಡೆಯನಾಗಿದ್ದ ವಿಜಯ್ ಮಲ್ಯ ಆ ಟೈಮ್ ನಲ್ಲಿ ಏರ್ಲೈನ್ ಗೆ ಎಂಟರ್ ಆಗ್ತಾನೆ. ಅಲ್ಲಿ ಜನರಿಗೆ ಲೋ ಕಾಸ್ಟ್ ಏರ್ಲೈನ್ ಅನ್ನ ಕೊಡಬೇಕು ಎಂದು ಕಿಂಗ್ ಫಿಶರ್ ಏರ್ಲೈನ್ ಅನ್ನ ಶುರು ಮಾಡ್ತಾನೆ. ವಿಜಯ್ ಮಲ್ಯ ಜನರಿಗೆ ಲೋ ಕಾಸ್ಟ್ ಕೊಡೋದ್ರಲ್ಲಿ ಫೇಲ್ ಆಗಿ ಹೋಗ್ತಾನೆ. ಇದರಿಂದ ಆತನ ಕಂಪನಿ ಲಾಸ್ ನಲ್ಲಿ ನಡೆಯಲು ಶುರುವಾಗುತ್ತೆ. ಆ ಬಿಸ್ನೆಸ್ ಅನ್ನ ಉಳಿಸಿಕೊಳ್ಳಲು ಅನೇಕ ಬ್ಯಾಂಕ್ ಗಳಿಂದ ಸಾಲವನ್ನ ಮಾಡ್ತಾನೆ. ಕೊನೆಗೆ ಸಾಲವನ್ನ ತೀರಿಸಲಾಗದೆ 2012ರಲ್ಲಿ ಲಂಡನ್ಗೆ ಹೊರಟೋಗ್ತಾನೆ. ಅದೇ ರೀತಿ ನೀರವ್ ಮೋದಿ ಕೂಡ ಬ್ಯಾಂಕ್ನಲ್ಲಿ ಲೋನನ್ನು ತೆಗೆದುಕೊಂಡು ಲಂಡನ್ಗೆ ಹೋಗ್ತಾರೆ. ಅದೇ ರೀತಿ ಯಾರು ಯಾವುದೇ ರೀತಿ ಕ್ರೈಮ್ ಮಾಡಿದ್ರೂ ಬೇರೆ ದೇಶಕ್ಕೆ ಹೋದಾಗ ಅಷ್ಟು ಸುಲಭವಾಗಿ ನಮ್ಮ ದೇಶದ ಪೊಲೀಸರು ಅವರನ್ನು ಬಂಧಿಸಲಾಗುವುದಿಲ್ಲ. ಈಗ ಪ್ರಜ್ವಲ್ ರೇವಣ್ಣನವರ ಕೇಸ್ ಕೂಡ ಹಾಗೆ ನಮ್ಮ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಆದ್ದರಿಂದ ಅವರನ್ನು ಬಂಧಿಸಲಾಗುತ್ತಿಲ್ಲ. ಅವರು ಎಂಥ ದೊಡ್ಡ ಕ್ರೈಮ್ ಮಾಡಿದ್ರೂ ಕೂಡ ಕೆಲವು ದೇಶಗಳಲ್ಲಿ ಅವರನ್ನು ನಾರ್ಮಲ್ ವ್ಯಕ್ತಿಯ ರೀತಿ ಟ್ರೀಟ್ ಮಾಡ್ತಾರೆ. ಅವರ ಹತ್ರ ದುಡ್ಡಿದ್ರೆ ಅಲ್ಲಿ ಅವರಿಗೆ ಆ ದೇಶದ ಸಿಟಿಸನ್ಶಿಪ್ನ ಕೂಡ ಕೊಡ್ತಾರೆ. ಸ್ನೇಹಿತರೆ, ಇದೇ ಕಾರಣದಿಂದ ನಮ್ಮ ದೇಶದಿಂದ 150ಕ್ಕೂ ಹೆಚ್ಚು ಜನ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳನ್ನು ಮಾಡಿ ಬೇರೆ ದೇಶದಲ್ಲಿ ರಾಯಲ್ ಆಗಿ ಜೀವನವನ್ನು ನಡೆಸ್ತಿದ್ದಾರೆ. ಯಾರಾದರೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ರೀತಿ ಕ್ರೈಮನ್ನು ಮಾಡಿ ಬೇರೆ ದೇಶಕ್ಕೆ ಹೋದರೆ ಅವನು ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆಲ್ಲ ಕಾರಣ ಏನು ಗೊತ್ತಾ? ಆ ದೇಶದ ರೂಲ್ಸ್ಗಳು. ಬೇರೆ ದೇಶಗಳಿಗೆ ನಮ್ಮ ದೇಶದ ರೂಲ್ಸ್ಗಳು ಚೆನ್ನಾಗಿ ಗೊತ್ತು. ಆದ್ದರಿಂದ ಅವರು ಕ್ರಿಮಿನಲ್ಸ್ಗಳನ್ನು ಹೇಗೆ ಶಿಕ್ಷೆಯಿಂದ ತಪ್ಪಿಸಬೇಕು ಎಂದು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಆದ್ದರಿಂದ ಅವರು ಹ್ಯೂಮನ್ ರೈಟ್ಸ್ ಎಂಬ ಒಂದು ಕಾನ್ಸೆಪ್ಟನ್ನು ಮುಂದಿಡ್ತಾರೆ. ಅವರು ಹೇಳೋ ಪ್ರಕಾರ ತಪ್ಪು ಮಾಡುವವರು ಕೂಡ ಮನುಷ್ಯರಾಗಿರುತ್ತಾರೆ ಅಂಡ್ ಅವರಿಗೂ ಕೂಡ ರೈಟ್ಸ್ಗಳಿರುತ್ತವೆ ಎಂದು. ಆದ್ದರಿಂದ ಅವರನ್ನು ನಮ್ಮ ದೇಶಕ್ಕೆ ಕರೆ ತಂದರೆ ಅವರಿಗೆ ಏನಾದರೂ ಮಾಡುತ್ತಾರೆ ಎಂದು ಅವರನ್ನು ಕಳಿಸೋದಿಲ್ಲ. ವಿಜಯ್ ಮಲ್ಯನನ್ನು ಕಳಿಸಿಕೊಡೋದಿಲ್ಲದಕ್ಕೆ ಎಂತಹ ರೀಸನನ್ನು ಕೊಟ್ಟಿದ್ದಾರೆ ಗೊತ್ತಾ? ನಮ್ಮ ದೇಶದ ಜೈಲ್ಗಳಲ್ಲಿ ಸರಿಯಾದ ಲೈಟ್ ಮತ್ತು ಗಾಳಿಯ ವ್ಯವಸ್ಥೆ ಇಲ್ಲ ಎಂದು. ಅಂಡ್ ಇದಕ್ಕೆ ನಮ್ಮ ಗೌರ್ನಮೆಂಟ್ ಒಂದು ರೂಮನ್ನು ತೆಗೆದು ಅದನ್ನು ಸರಿಯಾಗಿ ಲೈಟ್ನ ಹಾಕಿ ಫ್ಯಾನ್ನ ಅಳವಡಿಸಿ ಅದನ್ನು ವಿಡಿಯೋ ಮಾಡಿ ಅವರಿಗೆ ಕಳಿಸಿದ್ರು. ಆದರೂ ಕೂಡ ಅವರು ರಿಜೆಕ್ಟ್ ಮಾಡಿದ್ರು. ಇನ್ನು ನೀರವ್ ಮೋದಿ ಕೊಟ್ಟ ಉತ್ತರ ಮಾತ್ರ ನೀವು ಕೇಳಲೇಬೇಕು. ಅವರಿಗೆ ಇಲ್ಲಿ ತುಂಬ ಜನ ಹೇಟ್ ಮಾಡೋದ್ರಿಂದ ಅವರು ಇಲ್ಲಿಗೆ ಬಂದರೆ ಮೆಂಟಲ್ ಆಗಿ ಡಿಸ್ಟರ್ಬ್ ಆಗ್ತಾರೆ ಎಂದು ಅವರನ್ನು ಕೂಡ ಕಳಿಸ್ಲೇ ಇಲ್ಲ. ಇದಕ್ಕೆಲ್ಲ ಕಾರಣ ಆಕ್ಚುಯಲ್ ಆಗಿ ಇಂಡಿಯಾ ಮತ್ತು ಇಂಗ್ಲೆಂಡ್ನ ಮಧ್ಯೆ ಎಕ್ಸ್ಟ್ರಾಡಿಷನ್ ಟ್ರೇಡಿ ಎಂಬ ಒಂದು ಅಗ್ರಿಮೆಂಟ್ ಆಗಿದೆ. ಈ ಅಗ್ರಿಮೆಂಟ್ನ ಪ್ರಕಾರ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋದ ಕ್ರಿಮಿನಲ್ಸ್ಗಳನ್ನು ವಾಪಸ್ ನಮ್ಮ ದೇಶಕ್ಕೆ ಕಳಿಸಬೇಕು ಎಂದು. ಆದರೆ ನಮ್ಮ ದೇಶದಿಂದ ಇಲ್ಲಿಯವರೆಗೂ 132 ಕ್ರಿಮಿನಲ್ಗಳು ಬೇರೆ ದೇಶಕ್ಕೆ ಹೋಗಿದ್ದಾರೆ. ಆದರೆ ಎಕ್ಸ್ಟ್ರಾಡಿಷನ್ ಟ್ರೇಡಿ ಫೈಲ್ ಮಾಡಿದ್ರೆ 132 ಕ್ರಿಮಿನಲ್ಗಳಲ್ಲಿ ಕೇವಲ ಒಬ್ಬರನ್ನ ಮಾತ್ರ ಕಳಿಸಿದ್ದಾರೆ. ಯಾಕೆಂದ್ರೆ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದರು ಎಂದು. ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಸಿಟಿಸನ್ಶಿಪ್. ಅಲ್ಲಿ ತುಂಬಾ ಈಸಿಯಾಗಿ ಸಿಟಿಸನ್ಶಿಪ್ ಕೂಡ ಸಿಗುತ್ತದೆ. ನೀವೇನಾದ್ರೂ $2 ಮಿಲಿಯನ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಗೋಲ್ಡನ್ ವೀಸಾವನ್ನ ಕೊಡ್ತಾರೆ. ಇನ್ನೂ ಹೆಚ್ಚಾಗಿ ನೀವು 10 ಮಿಲಿಯನ್ ಪೌಂಡ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ 2 ವರ್ಷದ ನಂತರ ಪರ್ಮನೆಂಟ್ ಸಿಟಿಸನ್ಶಿಪ್ ಅನ್ನು ಕೂಡ ಕೊಡ್ತಾರೆ. ಇವೆಲ್ಲ ಕಾರಣದಿಂದ ನಮ್ಮ ದೇಶದಿಂದ ಹೊರಗೆ ಹೋಗಿರುವಂತ ಕ್ರಿಮಿನಲ್ಸ್ ಗಳನ್ನ ಮತ್ತೆ ವಾಪಸ್ ನಮ್ಮ ದೇಶಕ್ಕೆ ಕರೆತರಲಾಗುತ್ತಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನ್ ಗೊತ್ತಾ? ಅವರನ್ನ ನಮ್ಮ ದೇಶದಿಂದ ಹೊರಗೆ ಹೋಗದಂತೆ ನೋಡ್ಕೊಳ್ಳಬೇಕು. ಇವರು ಮಾಡಿದಂತ ಈ ಲೋನ್ ಸ್ಕ್ಯಾಮ್ ಗಳಿಂದ ಬ್ಯಾಂಕ್ಗಳು ತಮ್ಮ ದುಡ್ಡನ್ನ ರಿಕವರಿ ಮಾಡಿಕೊಳ್ಳಲು ನಮ್ಮಂತಹ ನಾರ್ಮಲ್ ಪೀಪಲ್ ಗಳು ಬ್ಯಾಂಕ್ ನಲ್ಲಿ ಲೋನ್ ತೆಗೆದಿರೋ ಕಾರಣದಿಂದ ಲೋನ್ ಕಟ್ಟಬೇಕೆಂದು ಪ್ರೆಷರ್ ಅನ್ನ ಹಾಕ್ತಾರೆ. ಇದೇ ಕಾರಣದಿಂದ ನಮ್ಮ ದೇಶದಲ್ಲಿ ಈಗಲೂ ಕೂಡ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದವರನ್ನ ಕೇಳೋದು ಬಿಟ್ಟು ಸಾವಿರಗಳಲ್ಲಿ ಸಾಲ ಮಾಡಿದ ಬಡ ಜನರ ಆಸ್ತಿಗಳನ್ನ ಜಪ್ತಿ ಮಾಡ್ಕೊಳ್ತಿದ್ದಾರೆ. ನಿಮ್ಗೇನಾದ್ರೂ ನಮ್ಮ ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳು ತಮ್ಮ ದುಡ್ಡನ್ನ ಯಾಕೆ ಸ್ವಿಸ್ ಬ್ಯಾಂಕ್ ನಲ್ಲಿ ಇಡ್ತಾರೆ ಅಂಡ್ ಅಲ್ಲಿಂದ ಆ ದುಡ್ಡನ್ನ ಯಾಕೆ ಯಾರ ಕೈಲೂ ತರೋದಕ್ಕೆ ಆಗೋದಿಲ್ಲ ಎಂದು ನಿಮಗೆ ಗೊತ್ತಾಗಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಎಸ್ ಎಂದು ಟೈಪ್ ಮಾಡಿ. ಯಾರಾದ್ರೂ ಒಬ್ರು ಕಮೆಂಟ್ ಹಾಕಿದ್ರು ಕೂಡ ಅವರಿಗೋಸ್ಕರ ಡೆಡಿಕೇಟೆಡ್ ಆಗಿ ನಾನು ಆ ವಿಡಿಯೋವನ್ನ ಮಾಡ್ತೀನಿ. ಅಂಡ್ ನೀವೇನಾದ್ರೂ ಮಿಡಲ್ ಕ್ಲಾಸ್ ಇಂದ ಹೊರಬರಬೇಕು ಅಂದ್ರೆ ಈ ವಿಡಿಯೋವನ್ನ ನೋಡಿ.